ಇವರು ಮಾತನಾಡ್ತಕ್ಕಂಥದ್ದು ಏನೂ ಮಾಡೋದಿಲ್ಲ. ಇವ್ರಿಗೆ ಇಸ್ಲಾಮಿಯ ಫೋಬಿಯಾ ಅಷ್ಟು ತೊಂದರೆ ಇದ್ದರೆ, ಇವ್ರಿಗೆ ಇಸ್ಲಾಮಿಯ ಫೋಬಿಯಾ ಬಗ್ಗೆ ಅಷ್ಟು ತೊಂದರೆ ಇದ್ದರೆ, ಮುಸಲ್ಮಾನರ ಬಗ್ಗೆನೇ ಅಷ್ಟು ತೊಂದರೆ ಇದ್ದರೆ, ಡೀಸೆಲು, ಆಯಿಲ್ ಖರೀದಿನೇ ಮಾಡಿಬಿಡ್ರಲ್ಲ. ಆಯಿಲ್ ಎಲ್ಲಿಂದ ಖರೀದಿ ಮಾಡ್ತೀರಿ ನೀವು? ಆಯಿಲ್ ಎಲ್ಲಿಂದ ಖರೀದಿ ಮಾಡ್ತೀರಿ? ಇಷ್ಟು ವರ್ಷ ನೀವು ಅಲ್ಲಿಂದ ಆಯಿಲ್ ತಂದು ನಿಮ್ಮ ಈ ಡೀಸೆಲು, ಪೆಟ್ರೋಲು, ಬೆಂಕಿ ಉರಿಯೋದು ಎಲ್ಲಿಂದ ಉರಿತದೆ? ನಿಮ್ಮ ಮನೆ ಒಲೆ, ಗ್ಯಾಸು, ಸಿಲಿಂಡ್ರು, ಮೋಟರ್ ಸೈಕಲು, ಕಾರು, ಬಸ್ಸು, ನಿಮ್ಮ ಏರೋಪ್ಲೇನ್ ಎಲ್ಲಿಂದ ಉರಿತದೆ ಮತ್ತೆ? ಅಷ್ಟೇ ಇಸ್ಲಾಮಿ ಬಗ್ಗೆ ಇದ್ರೆ ತರಬೇಡ್ರಿ, ನಾಳೆಯಿಂದ ಬೈಕಾಟ್ ಮಾಡ್ರಲ್ಲ ನೋಡೋಣ. ಅವ್ರು ಮಾಡ್ತಕ್ಕಂಥದ್ದು ಸುಮ್ಮನೆ ಹಿಂದೂಗಳು ಓಟಿಗೆ ಅಷ್ಟೇ ಬೇಕದಲ್ಲ. ಅವ್ರು ಏನೂ ಮಾಡೋದಲ್ಲ. ಈಗ ನೀರು ನಿಂದ್ರಿಸ್ತಾರಂತ. ಏನು ಪಾಕಿಸ್ತಾನ ನೀರು ಅಂದರೆ ಪಾಕಿಸ್ತಾನ ನೀರಿಲ್ಲ ಕುಡಿಯೋಕ್ಕೀಗ? ಈ ಥರ ಹೇಳಿ ಕಾಮನ್ ಜನಕ್ಕೆ ಯಾರು ಈ ದೇಶದ ವ್ಯವಸ್ಥೆಯಲ್ಲಿ ಟಿ ವಿನ ನಂಬ್ಕೊಳ್ತಾರೆ, ಟಿ ವಿನಲ್ಲಿ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಯಾರು ಜನರನ್ನ ಇದ್ದಾರೆ, ಇನ್ನಾದರೂ ಭಾಳಷ್ಟು ಜನರಿದ್ದಾರೆ, ಅವ್ರಿಗೆ ನೇರವಾಗಿ ಟಿ ವಿ ಮುಖಾಂತರ ಸುಳ್ಳು ಹೇಳಿ ಓಟ್ಗಳನ್ನ ತೊಗೊಳ್ಳೋಕೆ ಒಂದು ಪ್ರಾರಂಭ ಆಗೈತೆ. ಈಗ ಬಿಹಾರ್ ಚುನಾವಣೆ ಇದೆ. ಈ ಬಿಹಾರ್ ಚುನಾವಣೆ ಕೇವಲ ಇದೇ ಇರ್ತದೆ, ಹಿಂದೂ ಮುಸಲ್ಮಾನ. ನಾವು 300 ವರ್ಷದಿಂದ ಔರಂಗಜೇಬ್ ಇಲ್ಲ, ಅವನ ಔರಂಗಜೇಬ್ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಚೈನಲ್ಲಿ ಏನು ನಡೀತಾ ಇದೆ, ಜಪಾನಾಗ ಏನು ನಡೀತಾ ಇದೆ, ಬೇರೆ ದೇಶಗಳು ಯಾವ ಪ್ರಗತಿಯಲ್ಲಿದ್ದಾವೆ. ಇವತ್ತು ನಾವು ಇನ್ನೂ 5G 4Gನ ಮುಗಿದಿಲ್ಲ, ಆಲ್ರೆಡಿ 10Gನಾಗಿದೆ ಯಾವುದು ಚೈನಾ. ಅವರೆಷ್ಟು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡಿದ್ದಾರೆ, ಅವರು ವಿನಲ್ಲಿ ಎಷ್ಟಿದ್ದಾರೆ ಇವತ್ತು, ಅವ್ರ GDP ಏನಿದೆ, ಅವ್ರ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಅವರೆಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಅವ್ರು ಎಷ್ಟು PhD ಪೇಟೆಂಟ್ಸ್ಗಳನ್ನ ಮಾಡಿದ್ದಾರೆ. ಇಂಥದ್ರ ಬಗ್ಗೆ ಚರ್ಚೆ ಆಗಬೇಕು. ಆಮೇಲೆ ನಮ್ಮ ಯುವಕರಿಗೆ ಮೊದಲೆಲ್ಲ ಒಂದೇನೋ ಟಿ ವಿನಲ್ಲಿ ಒಂದೇನೋ ಕಾಂಪಿಟೇಷನ್ ಇರ್ತಾ ಇತ್ತು, ಯಾವುದೋ ಕ್ವಿಜ್ ಕಾಂಪಿಟೇಷನ್ ಇರ್ತಾ ಇತ್ತು. ಈಗ ಏನಿಲ್ಲ. ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಬೆಳಗ್ಗಿಲ್ಲ ಸಾಯಂಕಾಲ IPL, ಆಮೇಲೆ ಬೆಟ್ಟಿಂಗು. ಈ ದೇಶದ ದುರಂತ ಏನಂತಂದರೆ ಬೆಟ್ಟಿಂಗ್ಗಳು ಮಾಡಿಸ್ತಾರೆ. ಗ್ಯಾಂಬ್ಲಿಂಗ್ ಬೆಟ್ಟಿಂಗು, ರಮ್ಮಿ ಪ್ರಮೋಷನು, ನೀವು ಗೋವಾಕ್ಕೆ ಬನ್ನಿ, ನೀವು ಗೆದ್ದು ಹೋಗಿ, ಇಂಥ ಮಾಡ್ತಕ್ಕಂಥದ್ದು ಈ ಆ್ಯಡ್ಗಳೇ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು. ಸೊ ಇದ್ರ ಬಿಟ್ಟರೆ ಬೇರೆ ಏನಿದೆ? ಯಂಗ್ಸ್ಟರ್ಸ್ಗೆ ಏನು ಅವಕಾಶ ಏನಿದೆ ದೇಶದಲ್ಲಿ?